ಅಮ್ಮ ಊರಿಂದ ಬರ್ತಿದ್ದಾರೆ. ಅದು ನನಗೆ ಕರೆನ್ಸಿ ಬೇರೆ ಖಾಲಿ ಆಗಿದೆ, ಅಮೌಂಟ್ ಬೇರೆ ಇಲ್ಲ ನನ್ನ ಹತ್ರ. ಎಷ್ಟು? 300. ನಿಮ್ಮ ನಂಬರ್ ಕೊಟ್ಟಿರಿ, ನಾನು ಸಂಜೆ ರಿಟರ್ನ್ ಹಾಕ್ಕೊಡ್ತೀನಿ ನಿಮಗೆ. ಇಲ್ಲೇ ಇರೋದಾ ನೀವು? ನಾನು ಎಲೆಕ್ಟ್ರಾನಿಕ್ಸ್ ಬಟ್ ಆಫೀಸ್ ಇದೆ. ನಾವು ಹೊರಗಡೆನೇ ಬಂದಿದ್ದೀನಿ, ಇಲ್ಲೇ ಪಿ ಜಿ ಮಾಡ್ಕೊಂಡಿದ್ದೀನಿ, ಪಿ ಜಿಲಿದ್ದೀನಿ. ಇಲ್ಲಿ ಯಾರು ನಂಗೆ ಪರಿಚಯ ಇಲ್ಲ ಅಷ್ಟು. ಈ ಕೆಲಸ ಹುಡುಕ್ತಾ ಇದ್ದೀನಿ, ಇಲ್ಲೆಲ್ಲರೂ ಕೆಲ್ಸಕ್ಕೆ ಸೇರ್ಕೋಬೇಕಂತ. ಅಮ್ಮ ಬಂದ ತಕ್ಷಣ ನಾನು ನಿಮಗೆ ಪೇ ಮಾಡಿಸ್ಕೊಡ್ತೀನಿ. ಏನು ಮಾಡ್ತಿದ್ದೆ ಇಲ್ಲಿ? ಏನು ಕೇಳೋದು? ಏನೋ ರೀಚಾರ್ಜ್ ಅಂತ. ಏನಕ್ಕೆ? ನಿನಗೇನಕ್ಕೆ ಅದಿಲ್ಲ? ನೀವೇನಕ್ಕೆ ರೀಚಾರ್ಜ್ ಮಾಡ್ಬೇಕು ಅವಳಿಗೆ? ಅವ್ರು ನನ್ಗೆ ಗೊತ್ತಿರೋ ನಂಗೆ ಮಾಡ್ತಿದ್ರು. ನಿನಗೇನಕ್ಕೆ ಬೇಡ? ಹೆಲ್ಪಾ? ಏಯ್ 6 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ನೀನೇನಕ್ಕೆ ಬಂದಿದ್ದ? ಬೇಡ. ಅವ್ರು ಆಗ್ತಿದ್ದಾರೆ ತಾನೆ ರೀಚಾರ್ಜ್ 3 ತಿಂಗಳಿಂದ ನನ್ನ ಹತ್ರ ಕರೆಕ್ಟಾಗಿ ಮಾತಾಡ್ತಿಲ್ಲ, ಬರೀ ಫೋನಲ್ಲೇ ಇರ್ತಾಳೆ. ನಾನು ಎಲ್ಲಾರು ಇರ್ತೀನಿ. ಅಲ್ಲಿ ಇಲ್ಲಿ ರೀಚಾರ್ಜ್ ಮಾಡಿ, ನೀ ದಿನ ರೀಚಾರ್ಜ್ ಮಾಡ್ತಾ ಇರೋದಾ? ಮತ್ತೆ ನಾನು ಇವತ್ತೇ ಬಂದಿರೋದು. ಇವಾಗ ಮಾಡ್ತಾ ಇದ್ದೀನಿ ಅಂತಂದ್ರಲ್ಲ, ಇವಾಗ ಮಾಡ್ತಾ ಇದ್ದೀನಿ. ಏನಕ್ಕೆ ಮಾಡ್ತಾ ಇದ್ದೀರಾ? ಹೆಲ್ಪ್ ಕೇಳಿದ್ರೆ ಮಾಡ್ತಾ ಇದ್ದೀನಿ. ಏನ್ ಹೆಲ್ಪು? ನಿನಗೇನಕ್ಕೆ ಮಾಡ್ತಿದ್ದಾರೆ? ಏನ್ ಹೆಲ್ಪು? ಏನಿವಾಗ? ಅಲ್ಲ ಏನಿವಾಗ? ಅವಳಿಗೆ ಯಾಕ್ರಿ ರೀಚಾರ್ಜ್ ಮಾಡ್ತೀರಾ? ಯಾರನ್ನ ಹೆಲ್ಪ್ ಕೇಳಿದ್ರೆ ಮಾಡಲ್ಲ ಅಂತಾರ? ಏನಿವಾಗ? ಏನ್ ಇವಾಗ ಅಂತಂದ್ರೆ ಹೆಲ್ಪ್ ಅದು. ಅವಳ ಹತ್ರ ಕಾಸು ಐತಾ ಕೇಳಿ. ಏನೋ ಅವ್ರ ಅಮ್ಮ ಬಂದ್ ಮಾಡ್ತೀನಿ ಅಂದ್ರೆ ಏನು ಪಿ ಜಿ ಅಲ್ಲಿ ಇದೀನಿ ಅಂತ ಏನ್ ಅದಕ್ಕೆ ಮಾಡ್ತಾ ಇರೋದು. ಏನ್ ಇದ್ ಮಾಡಕ್ ಅನಾಥಾಶ್ರಮ ಮಾಡ್ಕೊಂಡಿದೀರಾ ನೀವು? ಏನ್ ಇವಾಗ ಅಂತಂದ್ಬಿಟ್ರೆ ಅವ್ರು ನನಗೆ ಗೊತ್ತಿರೋ ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ಅವಳು ಅಂತ ನನ್ ಚಿಂತೆ. ಅದ್ ನಿಮ್ಗೆ ಕಷ್ಟ, ಅದು ನನ್ಗೆ ಹೇಳ್ತೀಯ ನೀನು? 3 ತಿಂಗಳಾಯ್ತು ಕರೆಕ್ಟ್ ಆಗಿ ಮಾತಾಡಿ. ನನ್ನ ಹತ್ರ ಬರೀ ಫೋನಲ್ಲಿ ಬಿಸಿ ಇರ್ತಾಳೆ. ನಿನ್ನ ಹತ್ರ ಅವ್ರದ್ದೇನಿದ್ರೆ ನೀವಿಬ್ರು ನಿಮ್ಮ ಹತ್ರ ಇರೋಣ ಒಂದ್ ನಿಮಿಷ ಇಲ್ಲಿ. ಏನ್ ಕೇಳ್ತೀಯ ನೀನು? ನೀನ್ ಹೋಗಿ ಹೇಳ್ಕೊ. ಏನಂತ ಹೇಳ್ಬೇಕಣ್ಣ? ಹೇಳ್ತಾ ಇದ್ದೀನಿ ನೀನು. ಏನಂತ ಹೇಳ್ಬೇಕು? ಹೇಳ್ತಾ ಇದ್ದೀನಿ ನೀನು. ನಾನ್ ಹೇಳ್ತಾ ಇಲ್ಲ. ಹೆಲ್ಪ್ ಮಾಡ್ತಾರೆ. ಊರವ್ರ ಹತ್ರ ಎಲ್ಲ ರೀಚಾರ್ಜ್ ಮಾಡಿಸ್ಕೊಂಡು ಅವ್ರವ್ರ ನಾನೇನ್ ನೋಡ್ಕೊಳ್ಳಿ. ಎಷ್ಟ್ ಸತಿ ಹೇಳೋದು? ಕೈಗೆ ಸಿಕ್ಕೋದ್ರೆ ತಾನು ಹೇಳೋದು. ಐ ಯಾರು ನನಗೆ ಗೊತ್ತಿರೋರು ಅವರು. ನೋಡ್ದಾ? ಇವ್ನು ಕರೆಕ್ಟ್ ಫಸ್ಟ್ ಮಾಡ್ಕೋಬೇಕು. ಅದೇ ಹೇಳ್ತಾ ಇರೋದು. ಬಿಟ್ಬಿಟ್ಟು ಬಂದಿಲ್ಲ ಜನ. ಅಲ್ಲಿ ನೋಡೋಣ ಏನಂತ ಅವಳೆ. ಕಷ್ಟ ನನ್ಗೆ ಗೊತ್ತಿಲ್ಲ. ಗೊತ್ತಿರೋರು ಅಂತ ಸರಿಯಾಗಿ ನೋಡ್ಕೊಂಡಿಲ್ಲ ನನ್ನ, ಅದಕ್ಕೆ ನಾನು ಇವ್ರ ಹತ್ರ ಕೇಳ್ತಾ ಇದ್ದೀನಿ. ಏನ್ ಸರಿ ನೋಡ್ಕೊಬೇಕೆ? ತಿಂಗಳು ಪಿ ಜಿ ನಾನೇನು ಮಾತಾಡ್ತಿಲ್ಲ. ಏನು ನಾನೇನ್ ಏನಾರು ಮಾಡ್ಕೋತೀನಿ ಅನ್ನ. ಮಾತಾಡ್ತಾ ಇರೋದು? ನಾನೇನಾರು ಮಾಡ್ಕೋತೀನಿ ಅನ್ನ. ಹೆಲ್ಪ್ ಕೇಳೋದಕ್ಕೆ ಮಾಡ್ತಾ ಇದೀನಿ, ಇಲ್ಲ ಅಂದ್ರೆ ಮಾಡೋದೇ ಇಲ್ಲ ನಾನು. ಮಾಡಲ್ಲ. ಹೆಣ್ಣೆಂಗ್ಸು ಅಂತ ಹೆಲ್ಪ್ ಮಾಡಕ್ ಅವ್ರು ಇದ್ ಮಾಡಿದ್ರು. ಸರ್ ಹೆಣ್ಣೆಂಗ್ಸು ಸರ್ ಸರಿ ಗೊತ್ತಿರೋರು ಅಂತ ಹೇಳ್ತಾವಳಲ್ಲ. ನೋಡು ಇವ್ರ ಮೊದ್ಲೇ ಕೋಪ ಜಾಸ್ತಿ. ನೀನ್ ವಿಚಾರ ಮಾಡ್ತೀಯಣ್ಣ. ನೀನ್ ರೀಚ್ ಮಾಡ್ತೀನಿ ಅಂತ ಹೇಳ್ತಾರೆ. ವಯಸ್ಸು ನೀನ್ ಏಜ್ ಏನು? ನಾನೆಲ್ಲದಕ್ಕೂ ರೆಡಿ. ಅವಳನ್ನ ಬಿಟ್ಟಿರ್ತೂ ಇರಕ್ಕಾಗಲ್ಲ ನನ್ಗೆ. ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಹೇಳಿದೀನಿ. ನೀನು ಸುಮ್ನೆ ನೀನ್ ಯಾರನ್ನ ವಹಿಸ್ಕೊತಾ ಇದೀಯಾ? ನೀನ್ ಯಾರನ್ನ ವಹಿಸ್ಕೊತಾ ಇದೀಯ ಹೇಳಿ? ನೀನ್ ಯಾರನ್ನ ವಹಿಸ್ಕೊತಾ ಇದೀಯ? ಅಣ್ಣ ಕರಾಟೆ ಎಲ್ಲ ಕಲ್ತವ್ರೆ, ನಿಂಗೆ ಗೊತ್ತಿಲ್ಲ ಹೇಳ್ತಾ ಇದೀನಿ. ಬೇಡ, ಅಣ್ಣ ಕರಾಟೆ ಕುಂಫು ಎಲ್ಲ ಗೊತ್ತೈತೆ. ಹೌದು, ಕರೆಕ್ಟ್ ಬ್ರೋ, ಕರೆಕ್ಟ್. ನಾನ್ ಪರ್ಸನಲ್ ಆಗಿ ಮಾತಾಡಕ್ಕೆ ಫೋನ್ಗೆ ಸಿಗ್ತಾ ಇಲ್ವಲ್ಲ. ಅವ್ಳು ಗೊತ್ತಿರೋಳು ಅಂತ ಹೇಳಿದ್ಕೆ ಮಾತಾಡ್ತಿದ್ದೇನೆ. ಅಲ್ಲಿ ಕೇಳ್ರಿ ಯಾರಿದು? ನನಗೆ ಗೊತ್ತವ್ರು, 3 ತಿಂಗಳಿಂದ ಪರಿಚಯ ನನಗೆ ಅವರು. 3 ತಿಂಗಳ ಪರಿಚಯನಾ? ನಾನು ಗಾಬರಿ ಆಗ್ಬಿಟ್ಟು ಒಂದ್ ನಿಮಿಷ ಕೇಳಿಸ್ಬಿಟ್ಟು ಸರ್ ಇದಕ್ಕೆ ಏನಂತಾರೆ ಸರ್ ಇದಕ್ಕೆ? ಸರ್ ಮೇಡಮ್ ಪರಿಚಯ ಅವ್ರಿಲ್ಲ ಬಿಡಿ. ನೀವು ಬಂದು ಇವಾಗ ನೋಡಿದೀನಿ, ನಾನು ಅಲ್ಲೇ ಕೂತ್ಕೊಳ್ತೀನಿ. ನೀನು ಹೇಳೋ ತಪ್ಪು. ತಪ್ಪು ಕರೆಕ್ಟ್. ಹಿರಿಕರು ಮಾತಾಡ್ತಾರೆ. ಈಗ ಬಂದ್ರು ನಾನು ಅವ್ರು ನೋಡಿರೋದಕ್ಕೆ ಇರಿ ಸರ್, ಹಿರಿಕರಿಗೆ ಬುದ್ಧಿಗಳು ಕಳಿಸ್ತೀನಿ. ನಾನು ಅವ್ರು ನೋಡಿರೋದಕ್ಕೆ ಬನ್ನಿ ಬ್ರೋ, ನಾನು ಬಂದು ಕೇಳಿದ್ದೀನಿ. ನನಗೆ ಗೊತ್ತು. ಬಮ್ಮ ಈ ಕಡೆ ಬಮ್ಮ ಇಲ್ಲಿ ಬಮ್ಮ. ಅಣ್ಣ ಫಸ್ಟ್ ಈ ಅಮ್ಮ ಸರಿ ಇಲ್ಲ ಅಣ್ಣ. ಫಸ್ಟ್ ಇವ್ರಿಗೆ ಓಡ್ಸೋಣ ಫಸ್ಟ್. ಅಣ್ಣ ಫಸ್ಟ್ ಇವ್ರಿಗೆ ಈ ಅಮ್ಮ ಕಳ್ಸಿ ಹೇಳ್ತೀವಿ ಫಸ್ಟ್. ಅವ್ನು ತಪ್ಪಲ್ಲ, ಏನು ಕಳ್ಸು ಹೋಗಮ್ಮ. ಹೊಡಿತಾರ ಅವರು, ನಿನ್ ತಂದೆ ತರ ಅವ್ರವ್ರು. ಇಂಗ್ಲಿಷ್ ಗೆಟ್ ಗೊತ್ತು, ಅವ್ರ ಜೊತೆ ಹೋಗ್ತೀನಿ ನಾನು. ಅನ್ಸತಿ. ಅಣ್ಣ ಇಂಗ್ಲಿಷ್ ಬೈಕ್ ಕಳ್ಸೋಣ. ನೋಡೋಣ ಅಣ್ಣ ಇಲ್ಲೇ ಇಲ್ವಾ ಅಣ್ಣ? ಇದಿಲ್ಲೇ ಇಲ್ವಾ ಇಲ್ಲಿ? ಹೌದೌದು, ತುಂಬಾ ಹೆಲ್ಪ್. ನಾನು ಅಷ್ಟೇ ಆಟಕ್ಕಿಲ್ಲ. ಏನು
ಅಲ್ಲಿ ಹೋಯ್ತವೆ ಕ್ಯಾಮ್ರಾದೊಳಗಡೆ ಆಯ್ಕೆ ಮೈಕ್ ಹತ್ರಕ್ಕೆಲ್ಲ ಹೋಗಿ ಕ್ಯಾಮ್ರಾ ಇದು ಕುರಿಗಳ ಸೂರು ಕುರಿಗಳು ಅಂತ ಹೇಳಿ ಕಾಮಿಡಿ ಕಾಮಿಡಿ ಶೋ ಅಂತ ಹೇಳೋ ಇದು ಕಾಮಿಡಿ ಶೋ ಅಂತ ಹೇಳೋ. ಅಯ್ಯೋ ರಾಮ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಪ್ರೀತಿಯ ಕಾಣಿಕೆ ತಾವು ದಯವಿಟ್ಟು ಇದನ್ನು ಸ್ವೀಕರಿಸಬೇಕು. ಹಾಯ್ ಸರ್, ನಾ ಇಲ್ಲೇ ಪಿ ಜಿಲಿರೋದು. ಮೊಬೈಲ್ ರೀಚಾರ್ಜ್ ಖಾಲಿ ಆಗಿದೆ ಅಂತ ರೀಚಾರ್ಜ್ ಮಾಡ್ಕೊಡ್ತೀರಾ? ಇಲ್ಲ ಮೇಡಮ್, ಫೋನ್ ಪೇ ಇಲ್ಲ. ಅಟ್ಲೀಸ್ಟ್ ಕ್ಯಾಶ್ ಆದರೂ ಕೊಟ್ಟರೆ ನಾನು ಸಂಜೆ ಕೊಡ್ತೀನಿ. ಕ್ಯಾಶ್ ಇದ್ರೂ ಕೊಡಿ, ನಾನು ಸಂಜೆ ತಂದು ಕೊಡ್ತೀನಿ. ಇಲ್ಲ ಮೇಡಮ್, ಚೂರು ಅಮ್ಮ ಊರಿಂದ ಬರ್ತಿದ್ದಾರೆ, ನನ್ನ ಹತ್ರ ಅಮೌಂಟ್ ಇಲ್ಲ. ನಿಜವಾಗ್ಲೂ ನಾವು ಕೆಲಸ ಮಾಡೋದು, ನಮ್ಮ ಹತ್ರ ಎಲ್ಲಿ ಇರುತ್ತೆ? ನಮ್ಗೆ ಕೊಡಲ್ಲ ಓನರ್, ನಮ್ಮ ಹತ್ರ 50 ರೂಪಾಯಿ ಅಷ್ಟೇ ಇರುತ್ತೆ. ಅಲ್ಲ, ಸಾಲ ಅಂತ ಕೊಟ್ಟಿರಿ, ನಾನು ಕೊಡ್ತೀನಿ ನಿಮಗೆ. ಸಂಜೆ ಒಳಗಡೆ ನಾನು ಹಾಕಿಸ್ಕೊಡ್ತೀನಿ ನಿಮಗೆ. ಇದ್ರೆ ಕೊಟ್ಟಿರಿ, ನಾನು ಸಾಲ ಅಂತ ಕೊಡ್ತೀನಿ. ನಾನು ಇಲ್ಲಿ ಪಿ ಜಿಲಿ ಇರೋದು, ನನಗೆ ಯಾರು ಪರಿಚಯ ಇಲ್ಲ ಇಲ್ಲಿ. ನಾವು ಬೇರೆ ಊರಿಂದ ಬಂದಿದ್ದೀನಿ. ಕೆಲಸ ಮಾಡೋದು, ಬೇರೆ ಕೆಲಸ ಆ ಥರ ಮಾಡೋದು. ನಾನು ಊರಿಂದ ಊರಿಗೆ ಬಂದಿರೋದು. ನೀವೇನೋ ಹೆಲ್ಪ್ ಮಾಡ್ತೀರಾ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ನಾವು ಆಚೆ ಕಡೆಯಿಂದ ಬಂದಿರೋದು. ಬಾಯ್ಲಿ ಏನಕ್ಕೆ ಕಾಸು ಕೇಳುದು? ಗೊತ್ತಿಲ್ಲ ಕಾಸು ಅಂತ ಕೇಳಿದ್ರು ನಮ್ಮ. ಅದೇ ಏನಕ್ಕೆ ಕೇಳಿದ್ದು? ನಮ್ಗೆ ಗೊತ್ತಿಲ್ಲ, ಕೇಳಿ ಅವ್ರು ಕೇಳಿ. ಏನ್ ಕೇಳೋದು? ಏನ್ ಕೇಳೋದು ಅಂತ ಕೇಳ್ತಾ ಇರೋದು. ಒಂದೊಂದು ಸೇರಿ ಅವ್ರಿಗೆ ಹೇಳ್ತಾ ಹೇಳಿ. ನೀನು ಕೇಳಿಸ್ಕೊಂಡಂತೆ ಏನಂತ ಅಣ್ಣ? ನೀನು ಏನಂತ ಬಂದ್ ಕೇಳಿದ್ಲು? ಕಾಸು ಇದೆಯಾ ಅಂತ ಕೇಳ. ಏನಕ್ಕೆ ಕಾಸು? ಯಾಕಂದ್ರೆ ನಿಂಗ ಅವ್ಳಿಗೆ ಏನ್ ಸಂಬಂಧ? ಏನಿಲ್ಲ, ನಾನು ಏನು ಹೇಳಿಲ್ವಲ್ಲ, ನನ್ನ ಹತ್ರ ಇಲ್ಲ. ಏನ್ ನೀನ್ ಏನಕ್ಕೆ ಬಂದಿದ್ಯಾ ಮಧ್ಯ? ಕರೆನ್ಸಿ ಇಲ್ಲ, ಕರೆನ್ಸಿ ಇಲ್ಲ ಅಂತ ಅನ್ಕೊಂಡು ನೀನ್ ಚೆನ್ನಾಗಿ ನೋಡ್ಕೊಂತಿಲ್ಲ, ಅದಕ್ಕೆ ಅವ್ರು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ನೀವು ಮಾತಾಡ್ಬೇಕು, ನನ್ನ ಹತ್ರ ಮಾತಾಡಂಗಿಲ್ಲ ನೀವು. ಅವಳು ನನಗ್ ಫೋನೇ ಮಾಡ್ತಿಲ್ಲ. ನೀನ್ ಕರೆನ್ಸಿ ಹಾಕಿಸ್ತಿದ್ದಿ ಅಂತೆ. ಯಾರು ಹೇಳಿದ್ರು? ಅವಳೇ ಹೇಳ್ತಾ ಇಲ್ವಾ? ಕರೀದೆ, ಪೊಲೀಸ್ ಕರೀದೆ. ಪೊಲೀಸ್ ಯಾಕ್ರಿ ಕರೀಲಿ ನಾನು? ಏನಿಲ್ಲ ಸರ್, ನನ್ ಡೌಗೆ ಇವ್ನ್ ಕರೆನ್ಸಿ ಹಾಕಿಸ್ತವ್ರೆ. ಯಾರು ಹೇಳಿದ್ರು? ನಾನು ಹಚ್ಚಿದ್ದೀನಿ. ಈಗ ಹೇಳ್ತಾ ಇಲ್ವಾ ಅವಳು? ತಿಂಗಳ ಅವರೇ ಹಾಕಿಸ್ತಾರೆ. ಯಾರು? ನನ್ನ ಫ್ರೆಂಡ್. ಇಲ್ಲ, ಪೊಲೀಸರು ಕರೀತೀನಿ ಆಮೇಲೆ. ನಿಜವಾಗ್ಲು ಕರೆನ್ಸಿ ಹಾಕ್ಸಕ್ ಅವ್ರ ಯಾಕೆ ಬರ್ತಾರೆ? ಓನರ್ ಕರೀಲ್ಲ ನಾನು. ಕರೆನ್ಸಿ ಹಾಕ್ಸಕ್ ಅವ್ರ ಯಾಕೆ ಬರ್ತಾರೆ? ನಮ್ಮನೆ ಬಾಡಿಗೆ ಇದಾರ ಅವರು. ಅಲ್ಲ ಬಾಸ್, ಬಾಮ ಇಲ್ಲಿ. ಏನಣ್ಣ? ನನ್ ಡೌಗ್ ನೀನ್ ಯಾಕೆ ಕರೆನ್ಸಿ ಹಾಕಿಸ್ತೀಯ? ಏನ್ ಸುಮ್ಮನೆ ಜಗಳ ಮಾಡ್ತಾ ಇದ್ರಾ? ಬರ್ರಿ ಬ್ರದರ್, ಈ ಕಡೆ ನೀವೇನ್ ಹೇಳಿ ಅಣ್ಣ ಇವ್ರಿಗೆ. ಏನ್ ಹೇಳೋದು? ಅವ್ರೇನು ಬಂದ್ಬಿಟ್ಟೆಲ್ಲ ಜೊತೆಲ್ಲ ಸುಮ್ನೆ ಬಾಯ್ಲೆ ಮಾತಾಡ್ತಾವ್ರಿ ಇವ್ರು. ಬಾಯ್ಲಿ ಸುಮ್ನೆ ಏನೋ ಬಾಯ್ಲಿ ಏನ್ ಟಚ್ ಮಾಡ್ಬೇಡ. ಬನ್ನಿ ಬ್ರದರ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಒಂದು ಪ್ರೀತಿಯ ಕಾಣಿಕೆ ನಿಮಗೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಇದೊಂದು ಪ್ರೀತಿಯ ಕಾಣಿಕೆ. ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೆ. ಸೊ ವರ್ಕ್ ಇತ್ತು, ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಯಾಕೋ ಟೆನ್ಷನ್ ಆಯಿತು ಅಂತ ಆಚೆ ಬಂದೆ. ಒಂದು ಹೆಲ್ಪ್ ಮಾಡೋಕ್ಕಾಗತ್ತಾ? ಮಾಡ್ತೀರಾ? ಅಲ್ಲ, ಏನೋ ಒಂದು ತಂದ್ಕೊಡ್ಬೇಕಿತ್ತು. ನಾನು ಹೇಳ್ತೀನಿ, ತಂದ್ಕೊಡ್ತೀರಾ ಅವ್ರಿಗೆ? ಒಂದು ಸಿಗರೇಟ್ ಬೇಕಿತ್ತು. ಅಲ್ಲ, ಒಂದು ಸಿಗರೇಟು ಮತ್ತು 2 ಸಿಗರೇಟು, ಆಮೇಲೆ ಏನಾರು ತಿನ್ನೋದು. 5 ರೂಪೀಸ್ಗೊಂದು. ಹಾಂ, ಯಾವ್ದು ಬ್ರ್ಯಾಂಡ್ ಇದೆ ಚೆನ್ನಾಗಿರೋದು? ಯಾವುದಿದೆ? ನಂಗೆ ಗೊತ್ತಿಲ್ಲ, ಹೊಸ್ದಾಗಿ ಸೇರ್ತಾ ಇದ್ದೀನಿ. ಹೌದಲ್ಲಿ ಸಿಗರೇಟ್ಸ್ ಇದಲ್ವಾ? ಓಕೆ, ವೆರಿ ಗುಡ್. ನಂಗೆ ಟೆನ್ಷನ್ ತಡೆಯೋಕ್ಕಾಗ್ದಾಗ ಸಿಗರೇಟ್ಸ್ ಇರ್ತೀನಿ. ಅಲ್ಲಿ ಸೇರುತ್ತೆ, ಬಟ್ ನಾವು ಹೋದರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ನಿಮ್ಗೆ ಕಳಿಸ್ತಾ ಇರೋದು. 2 ಸಿಗರೇಟ್ ತಂದ್ಬಿಡಿ ಅದರಲ್ಲಿ. 5 ರೂಪೀಸ್ ಒಂದು ಸಿಗರೇಟ್ ಸಿಗುತ್ತೆ. ನಾನು ಯಾವಾಗಲೂ ತಗೋತೀನಿ. ಸಿಗರೇಟು ನೀವು ಸೇದಲ್ಲ, ಬಟ್ ಸಿಗರೇಟ್ ರೇಟ್ ಮಾತ್ರ ಚೆನ್ನಾಗಿ ಗೊತ್ತಾ? ನನ್ನ ಹತ್ರ ಇರೋದೇ ಅಷ್ಟು. ನಿಮ್ಮ ದುಡ್ಡು ಹಾಕಿ ತಂದು ಕೊಡೋಗಿ 2. ಇಲ್ಲ ಇಲ್ಲ, ನನ್ಗಲ್ಲ, ಇವ್ರು ಸಿಗರೇಟ್ ತಂದು ಕೊಡು ಅಂತ ಹೇಳ್ತಿದ್ದಾರೆ. ಸಿಗರೇಟ್ ಒಂದೇ ಒಂದು ಸಿಗರೇಟ್ ತಂದು ಕೊಡು ಅಂದ್ರು. ಅಡಿಟ್ ಆಗ್ಬಿಟ್ಟು ಸಿಗರೇಟ್ಗೆ ಅವ್ರೇನಂತಾರೆ ಇದ್ರ ಮೇಲೆ ಯಾವ್ದಾದ್ರು ಬಂದ್ರೆ ತಗೋಬಂದು ಯಾವ ಸಿಗರೇಟ್ ನನಗೇನು ಗೊತ್ತು. ಮತ್ ಕಾಸು ಏನಕ್ಕೆ ಇಸ್ಕೊಂಡಪ್ಪ? ಅವ್ರು ಫಸ್ಟ್ ಕೊಟ್ಟರು. ಇಲ್ಲ, ಅವರು ನನಗೆ ಸಿಗರೇಟ್ ತಂದು ಕೊಡು ಅಂತ ಕೇಳ್ತಿದ್ದಾರೆ. ನಾನು ಬಂದಿರೋದು ಶೋರೂಮ್ಗೆ, ಊಟ ತಿನ್ನಕಂತ ಬಂದಿರೋದು.
ಒಂದ್ ನಿಮಿಷ ಇರೋದು ಊಟ ತಿನ್ನಕಂತ ಬಂದಿದ್ದು ನಾನು ಇಲ್ಲಿ ಕೂತಿದ್ದೆ. ಅವಳು ಸಿಗರೇಟ್ ಸೇದಿ ಲಂಗ್ಸ್ ಹಾಳಾಗೋದು. ಅದು ನಮಗೆ ಗೊತ್ತಿಲ್ಲ. ನಿನ್ಗೂನು ಇವ್ರೇನ ತಂದ್ಕೊಡೋ ದಿನ ಏನು ಮಾತಾಡ್ತಾ ಇರೋದು? ಏನ್ ಮಾತಾಡ್ತಾ ಇರೋದು? ಅವ್ಳು ಸಿಗರೇಟ್ ದಿನ ಏನ್ ಸೇರೋದು? ಮನೆ ಪ್ಯಾಕ್ ಕಟ್ಲೆ ಬಿದ್ದಾವೆ. ಇವರೇ ಡೈಲಿ 2 ಪ್ಯಾಕೆಟ್ ತಂದು ಕೊಡ್ತಾರೆ. ನಾನು ಹೇಳ್ತಿ. ನೀವು ಅವ್ರನ್ನ ಕೇಳ್ಬೇಕು. ಏನ್ ಕೇಳ್ಬೇಕು? ನನ್ಗೆ ಯಾರಂತಾನೆ ಗೊತ್ತಿಲ್ಲ. ನನ್ನ ಹತ್ರ ಬಂದ್ ಕೇಳಿದ್ರೆ ಮತ್ ಕಾಸೇನಕ್ಕೆ ಇಸ್ಕೊಂಡಿದ್ಯಪ್ಪ? ಅವ್ರು ಕೊಟ್ಟಿರೋದಪ್ಪ, ನಾನ್ ಏನ್ ಮಾಡ್ಲಿ? ಏನ್ ಸಿಗರೇಟ್ ತಂದು ಕೊಡ್ತೀನಿ ಅಂತ ಇಸ್ಕೊಂಡ? ಅವ್ರು ಇಸ್ಕೊಂಡು ಯಾರು ಇವ್ರು ತಂದು ಕೊಡ್ತೀನಿ ಅಂದ್ರ? ದಿನ ಇವ್ರೇನ 2 ತಂದ್ಕೊಡೋದು? ಪ್ಯಾಕೆಟ್ ತಂದು ಕೊಡ್ತಾರೆ. ಯಾಕೆ ಸುಳ್ಳು ಹೇಳ್ತೀರಾ ನೀವು? ನೀವೇ ತಾನೇ ನನಗೆ 2 ಪ್ಯಾಕೆಟ್ ತಂದು ಕೊಡೋದು. ಸುಳ್ಳು ಮಾತ್ರ ಹೇಳ್ಬೇಡಿ ಆಯ್ತಾ? 2 ಮಕ್ಳವಪ್ಪ. ನಿಜಾನೇ ಹೇಳ್ತಾ ಇರೋದು. ಯಾಕೆ ಹಿಂಗ್ ಮಾಡ್ತೀರಾ? 2 ಮಕ್ಳವಪ್ಪ. ಇನ್ನೊಂದ್ ಮಗ ಆಗ್ಲಿ ಅಂತ ಟ್ರೈ ಮಾಡ್ತಾ ಇದೀನಿ, ಆಯ್ತಾ ಇಲ್ಲ. ನನಗೆ ಬೇಡಪ್ಪ. ಕಾಸು ಅಯ್ಯೋ ಕಾಸು ನಮಗೆ ಈ ತರ ಎಲ್ಲ ಮೋಸ ಮಾಡ್ಬೋದು ಆಯ್ತಾ? ಮೋಸ ಅಲ್ಲ, ನೀವೇ ತಾನೇ ಡೈಲಿ ತಂದು ಕೊಡೋದು. ನಿಜ ಹೇಳ್ಬಿಡಿ, ನನ್ಗೂ ಮದ್ವೆ ಆಗಿದೆ. ನಿಜ ಹೇಳಿ, ನೀವೇ ತಾನೇ ತಂದು ಕೊಡೋದು. ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಅವ್ರಿಗೆ ನನ್ ಮೇಲೆ ಅನುಮಾನ ಪಡಲ್ವಾ ಇವಾಗ? ಅವ್ರಿಗೆ ಇನ್ನೊಂದ್ ಮಗ ಆಗ್ಬಾರ್ದಾ? ಸಿಗರೇಟ್ ಸೇರಿದ್ರೆ ಎಲ್ಲ ಆಯ್ತತೆ. ಅಣ್ಣ ನನ್ಗೂ ಮದ್ವೆ ಇದೆನಾ? ಯೋಚನೆ ಮಾಡಿ. ಮತ್ತೆ ಏನಕ್ಕೆ ನೀನ್ ಕಾಸು ಇಸ್ಕೊಂಡು ಇವಾಗ ಸಿಗರೇಟ್ ತಂದು ಅವ್ರು ಮಾಡಿರೋದು ಯಾರೇ ತಂದು ಕೊಡ್ತೀರಿ? ಇವ್ರೆ 2 ಪ್ಯಾಕೆಟ್. ಎಷ್ಟು ದಿವಸ ಅವ್ರು ಬಂದ್ 2 ಪ್ಯಾಕೆಟ್ ಅಷ್ಟೇ, ಜಾಸ್ತಿ ಇಲ್ಲ. ನಾನ್ ಪಡಿ ನಾನ್ ಬಂದ್ ಕೂತಿದ್ದೀನಿ. ನಮ್ಮನ ಬದಲ ಇಟ್ಕೊಂಡ್ರೆ ಏನ್ ಇಟ್ಕೊಂಡಿರೋದು? ನೀನ್ ಯಾಕೆ ಕಾಸು ಇಸ್ಕೊಂಡಿದ್ದೆ ಇವಾಗ? ಅವ್ರು ತಂದು ಕೊಟ್ಟಿರೋದು ನನಗೆ. ಯಾರೇ ಕೊಟ್ಟಿದ್ದು? ಇವ್ರೆ. ಸೀರಿಯಸ್ ಆಗಿ ಹೇಳ್ತೀನಿ, ನನ್ನ ಹತ್ರ ದುಡ್ಡಿರಲ್ಲ ಅಲ್ವಾ? 2 ಪ್ಯಾಕೆಟ್ ಡೈಲಿ ಇವರೇ ತಂದು ಕೊಡೋದು ನನಗೆ. ನೀವೇ ಬ್ರ್ಯಾಂಡ್ ಟ್ರೈ ಮಾಡಿ, ಬೇರೆ ಬೇರೆ ಅಂತ ಹೇಳಲ್ವಾ? ಅಭ್ಯಾಸನ ಇಲ್ಲ ನನಗೆ. ನಾನೇ ಟ್ರೈ ಮಾಡಿ ಅವ್ರಿಗೆ ಸಿಗರೇಟ್ ತಂದು ಕೊಟ್ಟಿದ್ದೆ ಇಲ್ಲಿ. ಆಟ ಆಡ್ತಾ ಇದೆ ಎದೋಳ ಮೇಲೆ. ನಾನ್ ಯಾಕೆ ಅದಲ್ಲಿ ಎದೋಳಣ ಮೇಲೆ ಏನಕ್ಕಿದ್ದಲ್ಲಿ ಮೇಲಕ್ಕೆ ಎದೋಳು ಸಿಗರೇಟ್ ತಗೊಂಬರುವಂತೆ. ಏನು ಬ್ರ್ಯಾಂಡ್ ಅಂತಾನೆ ಗೊತ್ತಿಲ್ಲ, ನಾನೇ ತಗೊಂಡ್ಬರ್ಲಿ? ನೀನ್ ಸೇದಲ್ವಾ? ಮತ್ತೆ ಅವಳಿಗೆ ಯಾಕೆ ತಂದು ಕೊಡ್ತಾ ಇದೀಯಾ? ಅವ್ರು ತೊಟ್ಟಿರೋ ನಾನೇ ತಗೊಂಡ್ಬರ್ಲಿ? ನಾನೇನೇ ತಗೊಂಡ್ಬರ್ಲಿ? ನೀನೇನಕ್ಕೆ ತಂದು ಕೊಡ್ತೀನಿ ಅಂತ ಕಾಸು ಇಸ್ಕೊಂಡಿದ್ದೆ. ಕಾಸು ಯಾರ ಕೈಲಿತ್ತು? ಅವ್ರು ಕೊಟ್ಟಿರೋದಕ್ಕೆ ನಾನು ಕಾಸು ಯಾರ ಕೈಲಿತ್ತು? ಅವ್ರು ಕೊಟ್ಟಿದ್ದು. ನಾನು ಡೈಲಿ ದುಡ್ಡು ಕೊಡ್ತೀನಿ, ಅವ್ರು ಇಸ್ಕೊಂಡು ತಂದು ಕೊಡ್ತಾರೆ. ಒಂದ್ ಸೆಕೆಂಡ್ ನೈಸ್ ಆಗಿ ಬಂದ್ಬಿಟ್ಟು ಮಾತಾಡ್ಕೊಂಡು ಕುತ್ಕೋಬಿಟ್ಟು ಯಾರು ಚೆನ್ನಾಗಿದ್ರೆ ನೈಸಾಗಿ ಮುಟ್ಕೊಂಡ್ರೆ ಮಾತಾಡ್ಬಿಡ್ತೀಯಾ? ನನ್ಗೂ ಮದ್ವೆ ಆಗಿದೆ. ನಾನೇಂತಿ ನಾನ್ ಈಗ ನನಗೆ ಇವಳು ಮೋಸ ಮಾಡ್ತಾವಳಲ್ಲ. ಇವ್ರಿಗೊಂದು ಸೆಲೆಕ್ಟ್ ಆಗಿ ಕುತ್ಕೊಂಡ್ಬಿಟ್ಟು ನನಗೆ ಏನ್ ಮಾಡ್ತೀನಿ? ಅದೇ ಇವಳು ಸಿಗರೇಟ್ ಅವ್ರ ಅಣ್ಣ ನಾಟಕಗಳು ಆಡ್ತಾ ಇದೀರ ನೀವೆಲ್ಲ ಸೇರ್ಕೊಂಡಿಲ್ಲಿ. ನೀನೇನ ಕೇಳ್ಕೊಂಡಿರ್ಲಿ ನೋಡ್ಕೊಂಡು ಅವ್ರೇನ್ ಹೇಳ್ತಾರೆ ಕೇಳ್ಬಿಟ್ಟಿಯಾ? ನಾನೇನ್ ಮಾಡ್ಲಿ? ನನ್ ಪಡೆ ನಾನ್ ಶೋರೂಮ್ ಕೊಡ್ತಿದ್ಯಾ ಇಲ್ವಾ? ಅಭ್ಯಾಸನೇ ಇಲ್ಲ ಅಂತ ಹೇಳ್ತಿದ್ದೀನಿ. ಅವಳಿಗೆ ಯಾಕೆ ಅಭ್ಯಾಸ ಮಾಡಿದ್ಯಾ ಅಂತ ಕೇಳ್ತಾ ಇರೋದು. ನನಗೆ ಯಾಕೆ ಕೇಳ್ತೀಯಾ? ಅವ್ರು ಕೇಳೋ ಹೋಗಿ. ಅವರೇ ಅಭ್ಯಾಸ ಮಾಡಿದ್ದು ನನಗೆ ಚೆನ್ನಾಗಿರುತ್ತೆ ಅಂತ. ನೋಡ್ದಾ ಕೇಳ್ತಾರ ಸರ್ ಇಲ್ಲಿ ನೋಡಿ. ತಿರ್ಗಾ ಫ್ರೇಮ್ ಹೋಗ್ತಾ ಇರ್ತದೆ. ಅಭ್ಯಾಸನೇ ಇಲ್ಲ ನಾನು. ಕಾಮಿಡಿ ಪ್ರೋಗ್ರಾಮ್ ಹಾಯ್ ಮಾಡಿ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅಷ್ಟೇ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ. ಅರಮಣ ದೇವರಲ್ವಾ? ವಿಜಯ್ ಫ್ರೆಂಡಾ? ಇದು ಸೂರ್ಯನ ಫ್ರೆಂಡ್ ತಾನೆ ನೀವು? ನಮ್ಮ ಹುಡುಗಿ ಅಂದ್ರಳ್ಳಿ? ಸುಮ್ಮನಿರಣ್ಣ. ಅದೇ ಊರವ್ರು ತಾನೆ? ಅಂದ್ರಳ್ಳಿ ಅವ್ರ ಕಡೆ ನೀವು? ಅಂಚೆಪಾಳ್ಯ, ಕರೆಕ್ಟು, ಅಂಚೆಪಾಳ್ಯ. ಅಲ್ಲಣ್ಣ, ನಮ್ಮ ಹುಡುಗಿಯರ ಅಣ್ಣಂಗೆ ಏನಣ್ಣ ಹಂಗಾಕೊಟ್ಟಿದೆಯಲ್ಲ? ನಮ್ಮ ಹುಡುಗಿಗೆ ನನಗೆ ಹೆಣ್ಣು ನೋಡೋಕ್ಕೆ ಮದುವೆ ಮಾಡೋಕ್ಕೆ ಹೆಣ್ಣು ನೋಡಿದ್ರು ನನಗೆ. ಹಿಂಗೆ ಅವ್ರ ಅಣ್ಣ ನನ್ನ ಬಗ್ಗೆ ವಿಚಾರಿಸೋಕ್ಕೆ ನಾವು ಬಂದಾಗ ನಿಮ್ನೇನೋ ಕೇಳಿದ್ರಂತಲ್ಲ, ನೀವು ನಾನೇನೋ ಯಾವ ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತಿದ್ದೆ ಅಣ್ಣ ನಿಮ್ಮ ಕಣ್ಗೆ ನಾನು ಮೊನ್ನೆ? ಈಗ ಸೂರ್ಯನ ಫ್ರೆಂಡ್ ಅಲ್ವಣ್ಣ ನೀನು? ನನ್ಗೆ ಗೊತ್ತಿಲ್ಲ ಅಂದ್ರೆ ಹಂಗೆ ಹೇಳೋದು. ಯಾಕೆ ಕಳ್ತನ ಮಾಡೋನು ಕಳ್ಳ ಅಂತ ಹೇಳ್ಕೊಂಡಾನೆ. ಅವ್ರು ಹೇಳಿದ್ರು ಹೆಸ್ರೇ ಅಂತ. ಯಾಕೆ ನಿಮ್ ಫೋಟೋ ತೋರಿಸ್ಬಿಟ್ಟು ಹೇಳಿದ್ರು. ಅಲ್ಲ ಅಣ್ಣ, ಈ ತರ ತಪ್ಪು ಮಾಡ್ಬಾರ್ದಲ್ವಣ್ಣ? ಈಗ ನಿಮ್ ಮದ್ವೆ ಆಗೈತಾ? ಮದ್ವೆ ಆಗಿಲ್ಲ ಅಂದ್ರೆ ಈಗ ನಾನು ಮದ್ವೆ ಆಗ್ಬಾರ್ದಾ? ಅದ್ ಏನೇ ಇದ್ರು ನಮ್ಮ ಹತ್ರ ಡೈರೆಕ್ಟ್ ಆಗಿ ನೀವು ಹೇಳ್ತಿರೋದು ಹೊಸ ಕತೆ. ನಮ್ಗೆ ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ ಬಗ್ಗೆ ನಾನು ಹಿಂಗೆ ಕೊಡ್ಲಿ? ನೀವ್ ಗೊತ್ತಲ್ಲ ನನಗೆ ಯಾರು ಅಂತ. ಅಂಚೆಪಾಳ್ಯನ ಇರೋದು. ಅಂಚೆಪಾಳ್ಯ ಒಳಗಡೆ ಕಾರುವೆಲೆನ್ ಮುಂದೆ ಇರೋದು ನಾನು. ಯಾವ್ದು? ಕಾರುವೆಲೆನ್ ಮುಂದೆ. ಅಲ್ಲೇ ನಾವು ಹೆಣ್ಣು ನೋಡಕ್ ಬಂದಿದ್ದು. ಅವ್ರ ಅಣ್ಣ ನಿಮ್ಮ ಹತ್ರ ಬಂದು ಇವನ್ ಬಗ್ಗೆ ವಿಚಾರಿಸು ಅಂತೇನೋ ಹೇಳಿದ್ರಂತಲ್ಲ. ನೀವ್ ಹೋಗ್ಬಿಟ್ಟು ನನ್ ಬಗ್ಗೆ ಯಾಕೆ ಅಂತ ಕೆಟ್ಟದಾಗೆಲ್ಲ ಮಾತಾಡಿದ್ರಂತೆ. ಇವನು ಸಿಗರೇಟ್ ಸೇರ್ತಾನೆ, ಎಣ್ಣೆ ಹೊಡಿತಾನೆ, ಇವ್ನ್ಗೆ ಯಾಕೆ ಹೆಣ್ಣು ಕೊಟ್ಟಿರಿ, ಅದ್ರ ಬದಲು ನನಗೆ ಕೊಟ್ಬಿಡಿ, ನಾನೇ ಮದ್ವೆ ಆಯ್ತೀನಿ ಅಂತ ಹಿಂಗೆಲ್ಲ ಹೇಳ್ಕೊ ಬಂದಿದ್ವಿ ಅಂತ.
ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಬಚ್ಚ ನನಗೆ. ಸೂರ್ಯ ಅಂತ ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನಾನು ಇವ್ರ ಮದ್ವೆ ಹುಡುಗಿ ಕೇಳಿದಂತೆ, ಹುಡುಗಿಯವ್ರಿಗೆ. ಮತ್ತೆ ಸೂರ್ಯಣ್ಣ ಹೆಂಗೆ ಹೇಳಿದ್ನಣ್ಣ? ನಾನು ಹೇಳದಂತೆ ಏನ್ ಮ್ಯಾಟ್ರೇ ಗೊತ್ತಿಲ್ಲ ನನಗೆ, ಇವಾಗ ಹೇಳ್ತಾರೆ ಅವ್ರು. ಮ್ಯಾಟ್ರೇ ಗೊತ್ತಿಲ್ಲ, ಎಲ್ಲ ಹಿಂಗೆ ಹೇಳುದು ಅಣ್ಣ. ಈ ಥರ ತಪ್ಪು ಯಾವತ್ತೂ ಮಾಡಬೇಡಿ, ಸರಿನಾ? ದಯವಿಟ್ಟು ಹಿಂಗೆ ಮಾಡೋಕೆ ಹೋಗ್ಬೇಡಿ. ಅಂಥದ್ದೇನು ಎಲ್ಲಿ ನೋಡ್ದಣ್ಣ ನಾನು ಬಾರಲ್ಲಿ ಎಣ್ಣೆ ಹೊಡಿತದ್ದು ಎಲ್ಲಿ ನೋಡಿದೆ? ನನ್ಗೆ ಅದೇ ಹೇಳಪ್ಪ. ಎಲ್ಲಿ ನೀವು ಕುಡ್ದಿದ್ದ ಅವತ್ತು ನಾನು ನೋಡಿದಾಗ? ಅವತ್ತು ಮೊನ್ನೆ ನೆನ್ನೆ ಹೇಳ್ದಂತಲ್ಲ. ನಾನು BTM ಲೇಔಟಿಂದ ಬಂದು ನಾನು ಇಲ್ಲಿ ಅಂಟೆಪಳ್ಳಿ ಬಿಟ್ಟು ಆಗ್ಲೇ 15 ದಿನ ಆಗಿತ್ತು. ಹಾಂ ಈಗ ಸಂಡೆ ಬಂದಿದೆ ಇಲ್ಲಿಗೆ. ಹಾಂ 15 ದಿವಸದಿಂದ ಮುಂಚೆನೇ ಹೇಳಿದ್ವಿ ಅಂತಲ್ಲ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ ನನಗೆ, ಸರಿನಾ? ನಾನು ಯಾರು ಅಂತ ಗೊತ್ತಿಲ್ಲದೆ ಹೋದ್ಮೇಲೆ ಯಾಕೆ ನೀನು ಅಲ್ಲಿ ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ದಿ? ಅದ್ ನಾನೇ ಅಂತ ಹಿಂಗ್ ನನ್ ಸೂರ್ಯ ಅಂತ ಯಾರು ಅಂತಾನೆ ಗೊತ್ತಿರಲ್ಲ, ಅವ್ರ ತಂಗಿ ಯಾರು ಅಂತ ಗೊತ್ತಿರಲ್ಲ ನನಗೆ. ಅವ್ರ ತಂಗಿ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ನನ್ಗೆ ಗೊತ್ತು. ಅವ್ರ ಅಣ್ಣ ಗೊತ್ತಲ್ವಾ ನಿಮ್ಗೆ? ಇಲ್ಲ ಗೊತ್ತಿಲ್ಲ. ಗೊತ್ತಿಲ್ಲದೆ ನಿಮ್ಗೆ ನಿನ್ನ ಯಾರು ತೋರಿಸ್ತಾರೆ ನನಗೆ? ಯಾರು ಫೋಟೋ ತೋರಿಸಿದ್ರು? ಫೋಟೋ ಎಲ್ಲ ಬೇಕಾಗಿಲ್ಲ ಅಣ್ಣ, ಫೋಟೋ ಎಲ್ಲ ಬೇಕಾಗಿಲ್ಲ. ನೀನು ನನ್ನ ಯಾಕೆ ಎಣ್ಣೆ ಹೊಡೆದಿದ್ದಾನೆ, ಅದು ಹೊಡಿತಾನೆ, ಇವನು ಅದ್ ಮಾಡ್ತಾನೆ ಇದ್ ಮಾಡ್ತಾನೆ, ಅಲ್ಲಿ ಜೊತೆ ಕಿತ್ತಾಡ್ತಾನೆ. ಏನು ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಮಠ ಇವತ್ತೇ ನೋಡ್ತಿರೋದು, ನಿಮ್ಮ ಹೆಸರು ಕೂಡ ಗೊತ್ತಿಲ್ಲ ನನಗೆ. ಏನು ಗೊತ್ತಿಲ್ಲ ಅಂದ್ಮೇಲೆ ನೋಡಿ ನಾನು ಅನ್ಕೊಂಡಿರ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಏನು ಗೊತ್ತಿಲ್ಲ ಆದ್ಮೇಲೆ ಅದ್ ಹೆಂಗ್ ಪಿನ್ ಟು ಪಿನ್ನು ನನ್ನ ಹೆಸರು ಜಾತಕ ಎಲ್ಲ ನೀವು ಹೇಳ್ಬಿಡ್ತೀವಿ. ಮನೆ ಬಗ್ಗೆ ಎಲ್ಲ ಹೇಳಿದ್ಯೆ ಅಣ್ಣ. ತಾಯಿ ಮೇಲೆ ನಾನೇ ಹೇಳ್ತೀನಿ, ಯಾರು ಅಂತ ನನ್ಗೆ ಗೊತ್ತಿಲ್ಲ ಅಣ್ಣ. ಈಗಿನ ಕಾಲದಲ್ಲಿ ತಾಯಣ್ಣ ಏನಿಲ್ಲ ಅಣ್ಣ, ಲೆಕ್ಕಕ್ಕಿಲ್ದಂಗ್ ಮಾತಾಡ್ತಾ ಇದೀನಿ. ನೀನು ಈ ತರ ಮಾಡ್ಬೇಡ ಯಾವತ್ತೂ. ಯಾರಿಗೂ ಮಾಡಿಲ್ಲ ಅಣ್ಣ. ಮಾಡ್ಲೇಬೇಡ. ಮಾಡಿದ್ಮೇಲೆ ಇನ್ನೊಂದ್ಸಲ ಏನ್ ಗೊತ್ತಿಲ್ಲ ನನಗೆ. ಅಲ್ಲ ಮಾಡಾದ್ಮೇಲೆ ಇನ್ನೊಂದ್ಸಲ ಏನ್ ಮಾಡ್ತೀಯಾ? ಸಾಕಲ್ ಇದೇ ಮಾಡಿರೋದು. ಹೇಳ್ತಲ್ವಾ, BTM ಲೇಔಟಲ್ಲಿ ನನ್ನ ತಂಗಿ ಮದ್ವೆ ಹೋಗಿದ್ದೆ. ಹೋಗಿ 15 ದಿನ ಆಯ್ತು. ಬಂದಿದೆ ಭಾನುವಾರಗಳಿಗೆ. ನಿಮ್ ವಿಚಾರ ನನ್ಗೇನ್ ಗೊತ್ತು? ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನಮಗ್ ಬಂದ್ ವಿಚಾರಿಸಿದ್ರೆ ನೀವು ನಾನೇನಂತ ಹೇಳಿ? ನೀವ್ ಗೊತ್ತಲ್ಲ ನನಗೆ ಯಾರು ಅಂತ. ನೀವ್ ಗೊತ್ತಲ್ಲ ನನ್ನ ಬಗ್ಗೆ ಹೇಳಿದ್ಯಲ್ಲ ಇಂತಿಂತದೆ ಅಂತ. ಇವನ್ ಎಣ್ಣೆ ಹೊಡಿತಾನೆ, ಹೆಣ್ಣು ಹುಡುಗಿ ಸೋಕಿ ಜಾಸ್ತಿ ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ಬಂದಿದ್ದೆ. ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ ಬಗ್ಗೆ ಬೇರೆಯವ್ರ ಬಗ್ಗೆ ನಾನು ಯಾಕೆ ಅದ್ ಗೊತ್ತು ತಾನೆ? ಗೊತ್ತಿದ್ರು ತಾನೆ ಯಾಕೆ ಮಾತಾಡಿ ನಮ್ ಬಗ್ಗೆ? ಹೇಳ್ತಾ ಇಲ್ವಾ, ನೀನ್ ಯಾರು ಅಂತಾನೆ ಗೊತ್ತಿಲ್ಲ, ಇವತ್ತು ಫಸ್ಟ್ ಟೈಮ್ ನೋಡ್ತಾರೆ ನಿನ್ನ. ನಾನೇ ಕೇಳಿ ಅದೇ ಎಲ್ಲ ಮಾಡಾದ್ಮೇಲೆ ಈ ತರ ಹೇಳ್ತೀರಿ. ಎಲ್ಲ ಮಾಡಾದ್ಮೇಲೆ ಈಗ ನಾನು 1 ವಾರ ಆದ್ಮೇಲೆ ಮದ್ವೆ ಆಗ್ಬೇಕು. ಇವಾಗ ನೋಡ್ರೆ ಸಂಬಂಧ ಕಿತ್ತೋಗೋದ್ ನಂದು. ಏನ್ ಮಾಡ ನಾನು? ಏನ್ ಮಾಡೋಣ? ಯಾರು ಅಂತಾನೆ ಗೊತ್ತಿಲ್ಲ ನಿನ್ ಬಗ್ಗೆ ನಾನು ಯಾಕೆ ಕಣ್ಣೋಗಿ ಹೇಳಿ? ಹೇಳಿರೋದ್ ಕೇಳೋಣ, ಕೇಳ್ತಾರೆ ಸುಮ್ನೆ ನೀನ್ ಯಾರು ಅಂತ. ಈಗ ಅಂಚೆಪಳ್ಳಿ ತಾನೆ ನಿಮ್ದು. ಈಗ ಮೊನ್ನೆ BTM ಲೇಔಟ್ಗೆ ಹೋಗಿ ನಿಮ್ ತಂಗಿ ಮದ್ವೆ ಮುಗಿಸ್ಕೊಂಡ್ ಬಂದೆ, ಎಲ್ಲಾನು ಹೇಳಿದೀಯ. ಇದೆಲ್ಲ ನೆನ್ಪೈತೆ? ಅದೇ ಸತ್ಯನೇ. ನಾನು ನನ್ ಬಗ್ಗೆ ಮಾತಾಡೋದು ಸತ್ಯ ಹೇಳು. ನೀನ್ ಯಾರು ಅಂತಾನೆ ಗೊತ್ತಿಲ್ವಲ್ಲ ನನಗೆ. ಇದ್ಯಾಕೆ ಸುಳ್ಳು ಹೇಳ್ತಾ ಇದ್ದೆ? ನಿಮ್ಗೆ ಯಾಕೆ? ನಮ್ ಬಗ್ಗೆ ಹೇಳಿ ಅನ್ಕೊಂಡ್ರೆ ಕೆಟ್ಟಾಗಿ ಇವ್ರು. ಅದು ಇವಾಗ ಇಲ್ಲ ಸೇರ್ಕೋಬೇಕು. ಈಗ ಇವಾಗ ಸೇರ್ಕೋಬೇಕಪ್ಪ. ಚಿಂತೆ ಮಾಡ್ತಾ ಕಿತ್ತಾಕೊಂಡು ಕೂತ್ಕೊಡ್ರಿ, ಊರ್ ಕಳ್ಸ್ತಾರೆ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಇಲ್ಲಿ ನಾನು ತಲೆ ಕೆಟ್ರೆ ನಾನು ಸರಿ ಇಲ್ಲ. ಈಗ್ಲೇ ಹೇಳಿದೀನಿ, ನನ್ ಬಗ್ಗೆ ಕೆಟ್ಟಾಗ ಹೆಂಗ್ ಮಾತಾಡ್ತೀಯಾ ಇನ್ನೊಬ್ರ ಜೊತೆ? ಗೊತ್ತಿಲ್ಲ ನನಗೆ. ಏನ್ ಮಾಡ್ತೀಯಾ? ಯಾರು ನೀನು? ನಾನ್ ಅದೇ ಸೈಲೆಂಟ್ ಸೈಲೆಂಟ್ ಕುತ್ಕೊಬಿಟ್ರೆ ನೀನು ಏನ್ ಎದ್ರಿಕೊಬಿಡ್ತೀರ? ಸೈಲೆಂಟ್ ನಮ್ಮ ಹುಡ್ಗ್ಯಾರಣ್ಣ ನೀನೇ ಹೇಳಿರೋದು. ಏನ್ ಕೇಳ್ದೆ ನನ್ ಬಗ್ಗೆ ಕೆಟ್ಟಾಗೆ? ಪ್ರೂಫ್ ಯಾಕೆ? ಅವನೇ ಕರ್ಕೊಂಡ್ ಬರ್ತೀನಿ ಅವನೆಲ್ಲ ಹೋಗೋನು, ಇಲ್ಲೇ ಪಕ್ಕದಲ್ಲಿ ಹೋಗೋನು, ಬರ್ತಾನಿರಿ. ನಾನ್ ಯಾಕೆ ಎದುರ್ಕೊಳ್ಳೋದು? ನಾನ್ ಯಾರಿಗೂ ಎದುರ್ಕೊಳ್ಳಲ್ಲಪ್ಪ. ನನ್ ಬಗ್ಗೆ ನನ್ ಜೀವನ ಹಾಳು ಮಾಡಿದಿರಿ ಎಲ್ಲ ಸೇರ್ಕೊಂಡೆ. ನೋಡಪ್ಪ, 1 ವಾರದಲ್ಲಿ ಇನ್ನ ಮದ್ವೆ ಅದೇ ನಂದು. ಅಷ್ಟಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು. ಅಲ್ಲ ಈಗ ಹಾಳು ಮಾಡಿದ್ಯಲ್ಲ, ಎಲ್ಲ ಗೊತ್ತು ತಾನೆ? ಅವೆಲ್ಲ ಬೇಡಮ್ಮ, ನಮ್ಮ ಹತ್ರ ಅವೆಲ್ಲ ಬೇಡ. ನಾವು ಗೊತ್ತಲ್ಲ, ನಾವು ಒಂಥರ ರೇಂಜ್ ಇದ್ದೀವಿ. ನನ್ ಪಡಗ್ ನಾನು ಬಿಡ್ಬೇಕಾಯ್ತು ನೀನು. ಅಲೋ, ನನ್ ಪಡಗ್ ನಾನು ಬಿಡ್ಬೇಕಾಯ್ತು ನೀನು. ನನ್ ಪಾಡಗ್ ನನ್ ಬಿಡ್ಬೇಕಾಯ್ತು. ಏನ್ ತಗೋಗ್ ನನ್ ಬಗ್ಗೆ ಕೆಲಸ ಮಾತಾಡ್ತೀನಿ. ಆಯ್ತು, ಇರು ಅಡ್ಗಿಡ್ದೆಲ್ಲ ಇಟ್ಕೋಬೇಡ ನನ್ನ ಹತ್ರ. ನಾನು ಅಡ್ಗಿಡ್ದೆಲ್ಲ ಇಟ್ಕೋಬೇಡ ನನ್ನ ಹತ್ರ. ಏನಿದ್ರು ಕರೆಕ್ಟಾಗಿ ಡೈರೆಕ್ಟಾಗಿ ಮಾತಾಡು. ನನ್ನ ಮದ್ವೆ ಏನ್ ಎದ್ರಿಕೋಬೇಕಾ ನಿಂಗೆ? ಹತ್ರ ಬರೋ ಅವನೇನಿಗೆ ಬಂದವನಂದ್ರೆ ಕುರಿ ಕರ್ನಾಟಕ ಕಳ್ಸೋರು ಅಲ್ಲ. ಕಾಮಿಡಿ ಪ್ರೋಗ್ರಾಮ್ ಕುರಿಗಳು ಸ್ವಾಮಿ ಕುರಿಗಳು ಅಂತ. 1 2 3 4 ಬಕರಾ
ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಇದು ಕೂಡ ಒಂದು ಪ್ರೀತಿಯ ಕಾಣಿಕೆ.